ಅಂತ ಹೇಳಿದ್ರೆ ಇದು ನಮ್ಮ ಚಟುವಟಿಕೆ NCERT ನಡೆಯುತ್ತಿರುವಂತಹ ಭಾರತೀಯ ಭಾಷಾ ಬೇಸಿಗೆ ಶಿಬಿರದ ಶೈಕ್ಷಣಿಕ ಕಾರ್ಯಕ್ರಮಗಳು ಸುಮಾರು 7 ದಿನಗಳ ಕಾಲ ನಡೆಯುತ್ತೆ. ಪ್ರತಿದಿನ ಕೂಡ ಶಾಲಾ ವಿದ್ಯಾರ್ಥಿಗಳು ಒಂದೊಂದು ಚಟುವಟಿಕೆಯ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಂಡಿದ್ದು ಆ ನಿಟ್ಟಿನಲ್ಲಿ ಶಾಲಾ ಕಾರ್ಯಕ್ರಮದ 2 ದಿನದ ಕಾರ್ಯಕ್ರಮ ಈಗಾಗಲೇ ಆಗಿದೆ. ಪುಸ್ತಕ ಪರಿಚಯ ಆಗಿದೆ. ನಿನ್ನೆ ಪುಸ್ತಕ ಪರಿಚಯ. ಈ ದಿನ ನೀವೆಲ್ಲರೂ ನೋಡ್ತಾ ಇದ್ದೀರಿ ಭಾರತೀಯ ಭಾಷಾ ಶಿಬಿರದ ಒಂದು ಚಟುವಟಿಕೆಯಲ್ಲಿ ಈ ದಿನ ನಾವು ಕಲೆ, ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಎನ್ನುವಂತಹ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳೇ ರಚಿಸಿರುವಂತಹ ನಮ್ಮ ಸ್ಥಳೀಯ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಕಲೆಗಳ ಒಂದು ಚಿತ್ರಕಲೆಯನ್ನು ವಿದ್ಯಾರ್ಥಿಗಳು ಇದೀಗ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ನಮ್ಮ ಒಂದು ಚಟುವಟಿಕೆಯಲ್ಲಿ ಹಾಡುವುದು, ವಿಶಿಷ್ಟ ವಾದ್ಯಗಳ ಸಂಗೀತ ಪರಿಕರಗಳ ಒಂದು ಪರಿಚಯ ಆಗುತ್ತೆ ಹಾಗೂ ಸ್ಥಳೀಯ ಕಲೆಗಳ ಒಂದು ಪರಿಚಯವನ್ನು ವಿದ್ಯಾರ್ಥಿಗಳು ಇದೀಗ ನಿಮ್ಮ ಮುಂದೆ ಮಾಡಿಕೊಡಲಿದ್ದಾರೆ. ನಾಗಸ್ವರ, ಪಿಟೀಲು, ಗಿಟಾರ, ತಬಲ, ಮೃದಂಗ, ಘಟಂ, ಡೋಲು, ಸಿತಾರ, ವೀಣೆ, ತಂಬೂರಿ. ಯಕ್ಷಗಾನ ಕರ್ನಾಟಕದ ಅತ್ಯಂತ ಶ್ರೀಮಂತ ಮತ್ತು ವಿಶಿಷ್ಟವಾದ ಜಾನಪದ ರಂಗಕಲೆ. ಇದು ಸಂಗೀತ, ನೃತ್ಯ, ಸಂಭಾಷಣೆ, ಅಭಿನಯ, ವೇಷಭೂಷಣ ಮತ್ತು ರಂಗಭೂಮಿಗಳ ಸಮನ್ವಯವಾದ ಕಲಾರೂಪವಾಗಿದೆ. ಮುಖ್ಯವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಭಾಗಗಳಲ್ಲಿ ಯಕ್ಷಗಾನ ಪ್ರಸಿದ್ಧವಾಗಿದೆ. ಕಂಬಳವು ತುಳುನಾಡಿನ ಸಂಸ್ಕೃತಿ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಬೇಗ ನೋಡಿ. ಎರಡು ಎಮ್ಮೆಗಳನ್ನು ಜೋಡಿಯಾಗಿ ಕಟ್ಟಿ ಕೆಸರಿನ ಗದ್ದೆಯಲ್ಲಿ ಓಡಿಸಲಾಗುತ್ತದೆ. ಎಮ್ಮೆಗಳೊಂದಿಗೆ ಓಟಗಾರರು ಓಡಿ ಅವುಗಳನ್ನು ನಿಯಂತ್ರಿಸುತ್ತಾರೆ. ಸಂಸ್ಕೃತಿ ಮಹತ್ವ. ಕಂಬಳವು ರೈತರು ಉತ್ತಮ ಬೆಳೆ, ಸಮೃದ್ಧಿ ಮತ್ತು ಗ್ರಾಮೀಣ ಏಕತೆ ಸಂಕೇತವಾಗಿ ಆಚರಿಸುತ್ತಾರೆ. ಇದು ಕೇವಲ ಕ್ರೀಡೆಯಲ್ಲ, ತುಳುನಾಡಿನ ಪರಂಪರೆ ಮತ್ತು ಉತ್ಸವವಾಗಿದೆ. ಹುಲಿವೇಷ ಕರ್ನಾಟಕದ, ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಜಾನಪದ ಕಲೆಯಾಗಿದೆ. ಇದನ್ನು ತುಳುವಿನಲ್ಲಿ ಪಿಲಿವೇಷ ಎಂದು ಕರೆಯುತ್ತಾರೆ. ಕಲಾವಿದರು ತಮ್ಮ ದೇಹಕ್ಕೆ ಹುಲಿಯ ಆಕೃತಿಯ